ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಈಗೊಂದು ನಿಮಗೆ ಭೈರವರ ಮಂತ್ರನ ತಿಳಿಸ್ತಾ ಇದ್ದೀನಿ. ಭೈರವರ ಮಂತ್ರನ ಹೇಳ್ತಾ ಇದ್ದೀನಿ. ಭೈರವರನ್ನ ಯಾರ್ಯಾರು ಸಿದ್ಧಿ ಮಾಡ್ಕೋಬೇಕು ಅಂತಿದ್ದೀರೋ ಅಂಥವರೆಲ್ಲ ಈ ಪ್ರಯೋಗದಿಂದ ನೀವು ಮಂತ್ರನ ಸಿದ್ಧಿ ಮಾಡ್ಕೋಬೋದು. ಭೈರವರನ್ನ ಸಾಧನೆ ಮಾಡಿಕೊಂಡ್ರೆ ನಿಮಗೆ ಎಲ್ಲ ಕಾರ್ಯಗಳನ್ನು ನೀವು ಸಿದ್ಧಿ ಮಾಡ್ಬೋದು ಅಂತ ಒಂದು ಮಂತ್ರ. ಈ ಮಂತ್ರನ ಸಿದ್ಧಿ ಮಾಡ್ಕೊಳ್ಬೇಕಾದಾಗ ನೀವು ಏನು ಮಾಡಬೇಕು ಅಂದರೆ, ಇದಕ್ಕೆ ಯಾವ್ಯಾವ ರೀತಿಯಾಗಿ ನೀವು ಮಾಡಬೇಕು ಅನ್ನೋ ವಿಧಾನಗಳು ತಿಳಿಸ್ಕೊಡ್ತೀನಿ. ಭೈರವರನ್ನ ಸಿದ್ಧಿ ಮಾಡಿಕೊಂಡಾಗ ನಿಮಗೆ ಹೇಳಲ್ತಿರದಷ್ಟ ಕಾರ್ಯಗಳೆಲ್ಲ ನೀವು ನಡೆಸ್ಬೋದು ಅಂತ ಒಂದು ಪವರ್ಫುಲ್ ಆದಂಥ ಕಾಳಭೈರವ ಮಂತ್ರ. ಇದನ್ನು ನೀವು ಮಾಡಬೇಕಾಗಿರೋದು, ಇದಕ್ಕೆ ಪ್ರಥಮ ಮುಂಚಿತವಾಗಿ ನೀವು ಮಾಡಬೇಕಾಗಿರೋದು, ಇದನ್ನು ಗುಗ್ಗುಳ, ಅಕ್ಕಿ, ತುಪ್ಪ, ಬೆಲ್ಲ, ಎಳ್ಳು ಇವು 3 ಪದಾರ್ಥಗಳನ್ನು ಸೇರಿಸಿ ಎಲ್ಲ ರೀತಿಯಲ್ಲೂ ಸೇರಿಸ್ಬಿಟ್ಟು 2121 ಉಂಡೆಗಳನ್ನು ಮಾಡಬೇಕು. ನೀವು 2121 ಉಂಡೆಗಳನ್ನ ಮಾಡಬೇಕು. ಇವೆಲ್ಲ ಕಲಿಸ್ಬೇಕು. ನಾನು ಹೇಳಿರೋ ಪದಾರ್ಥಗಳೆಲ್ಲ ಕಲಿಸ್ಬಿಟ್ಟು ಉಂಡೆಗಳು ಮಾಡಬೇಕು. ನಂತರ ನಿತ್ಯ ನೀವು ಇದನ್ನು ಏನು ಮಾಡಬೇಕು, ನಿತ್ಯನೂ 21 ದಿನಗಳವರೆಗೆ ನೀವು ಯಾವುದಾದ್ರೂ ಒಂದು ತೀರ್ಥ ಸ್ನಾನ ಅಂದರೆ ಒಂದು ದೇವಾಲಯಗಳಲ್ಲಿ ಅಂಥ ಸನ್ನಿಧಿಯಲ್ಲಿ ಇಲ್ಲ ಒಂದು ನದಿ ದಂಡೆಗಳಲ್ಲಿ ಈ ಹೋಮ ಮಾಡಬೇಕು. ಇದನ್ನು ನೀವು ಮಂತ್ರನ ಉಚ್ಚರಿಸಿ ಉಂಡೆಗಳನ್ನು ನೀವು ಒಂದು ಹೋಮದ ಕುಂಡ ಮಾಡಿಕೊಂಡು ಆ ಹೋಮದ ಕುಂಡದಲ್ಲಿ ನೀವು 201 ಉಂಡೆಗಳು ಮಾಡಿಕೊಂಡು ಅಗ್ನಿಗೆ ನೀವು ಹಾಕಬೇಕು. ಅಗ್ನಿಗೆ ಹಾಕುತ್ತಾ ಇರೋದ್ರಿಂದ ನೀವು ಅಗ್ನಿಯಲ್ಲಿ ಇದನ್ನು ಹವನ ಮಾಡಬೇಕು. ಹಾಕಿ ಕಾಳಭೈರವನ್ನ ಹವನ ಮಾಡ್ಕೋಬೇಕು. ಹವನ ಮಾಡಿಕೊಂಡು ನೀವು ಈ ಮೇಲಿನ ಮಂತ್ರನ ಹೇಳ್ತಾ ನೀವು ಉಚ್ಚಾರಣೆ ಮಾಡ್ತಾ 201 ಉಂಡೆಗಳು ಮಾಡಿಕೊಂಡು ಅಗ್ನಿಗೆ ನೀವು ಹಾಕಬೇಕು. ಹಾಕಿದ ನಂತರ ಹವನ ಮಾಡಬೇಕು. ಅಗ್ನಿಗೆ ಕಾಳಭೈರವನ್ನ ಹವನ ಮಾಡ್ಕೋಬೇಕು. ಹವನ ಮಾಡಿದ ನಂತರ ಇದರಿಂದ ನೀವು 21 ದಿನಗಳೊಳಗೆ ನಿಮಗೆ ಭೈರವರು ಸಿದ್ಧಿ ಆಗ್ತಾರೆ. 21 ದಿನಗಳೊಳಗೆ ನಿಮಗೆ ಭೈರವರು ಸಿದ್ಧಿ ಆಗ್ತಾರೆ ಅಂತ ಒಂದು ಅದ್ಭುತವಾದಂಥ ಕಾಳಭೈರವನ ಆಕರ್ಷಣೆ ಮಾಡ್ಕೊಳ್ಳೋದು, ವಶ ಮಾಡ್ಕೊಳ್ಳೋದು, ಅವರ ಅನುಗ್ರಹಕ್ಕೆ ನೀವು ಪಾತ್ರರಾಗಬೇಕು ಅಂದಾಗ ಈ ಕಾಳಭೈರವನ ಸಿದ್ಧಿ ಮಾಡಿಕೊಂಡಾಗ ಹಲವಾರು ಪ್ರಯೋಗಗಳನ್ನ ನೀವು ಸಿದ್ಧಿ ಮಾಡ್ಬೋದು. ಯಾವ ಕಾರ್ಯಗಳನ್ನಾದರೂ ನೀವು ಈ ಪ್ರಯೋಗದಿಂದ ಸಿದ್ಧಿ ಮಾಡ್ಬೋದು ಅಂತ ಒಂದು ಪವರ್ಫುಲ್ ಆದಂಥ ಕಾಳಭೈರವ ಮಂತ್ರ. ಈ ಮಂತ್ರನ ನೀವು ದಿನಕ್ಕೆ 108 ಸತಿ ಹೇಳ್ಕೊಳ್ಳಿ. ಆದರೆ 2021 ಅಂದರೆ 2000 ಉಂಡೆಗಳನ್ನು ಅಗ್ನಿಗೆ ನೀವು ಹಾಕಬೇಕು. ಹಾಕಿದಾಗ 21 ದಿನ ನೀವು ಈ ರೀತಿ ಮಾಡೋದ್ರಿಂದ ನಿಮಗೆ ಭೈರವ 25 ದಿನಗಳೊಳಗೆ ನಿಮಗೆ ಭೈರವರು ಸಿದ್ಧಿ ಆಗ್ತಾರೆ. ಇದು ಶತಸಿದ್ಧವಾಗಿ ನಡೀತೈತೆ. ಯಾರ್ಯಾವ್ರನ್ನ ಒಂದೊಂದು ಕಾರ್ಯ ಮಾಡಬೇಕಾದಾಗ ನಾವು ಏಕಾಏಕಿಯಾಗಿ ಮಾಡೋದ್ರಿಂದ ಏನೂ ಲಭ್ಯವಾಗಲ್ಲ. ಯಾವುದನ್ನ ನಾವು ಸಿದ್ಧಿ ಮಾಡ್ಕೊಂಡಿರ್ಬೇಕು. ಆ ಸಿದ್ಧಿಯಿಂದ ನಾವು ಏನೇ ಕೆಲಸ ಮಾಡಿದ್ರೂ ನಮಗೆ ಸಂಪೂರ್ಣವಾಗಿ ಮಾಡೋ ಅಂಥ ಕಾರ್ಯಗಳೆಲ್ಲ ಜಯವಾಗ್ತವೆ ಅಂತ ಒಂದು ಅದ್ಭುತವಾದ ಒಂದು ಕಾಳಭೈರವ ಮಂತ್ರ. ಈ ಮಂತ್ರನ ಸಿದ್ಧಿಪಡಿಸ್ಕೊಂಡು ಬೇಕಾದ ಕಾರ್ಯಗಳು ಮಾಡಬೇಕು ಅಂದಾಗ ಶ್ರದ್ಧಾಭಕ್ತಿಗಳಿಂದ ನಂಬಿಕೆ ಇಟ್ಟು ಮಾಡಿ ಈ ಕಾಳಭೈರವನ ಅನುಗ್ರಹದಿಂದ ನೀವು ಎಲ್ಲ ಕಾರ್ಯಗಳು ನೀವು ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ತೀರ. ಪ್ರಿಯ ವೀಕ್ಷಕರೇ, ಇನ್ನು ಮುಂದೆ ಇದೇ ರೀತಿಯಾಗಿ ನಿಮಗೆ ಇನ್ನೂ ಹಲವಾರು ತಿಳಿಸ್ತಾ ಇರ್ತೀನಿ. ನೀವು ಒಳ್ಳೆ ಲೈಕ್ ಮಾಡ್ತಾ ಇರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ನೀವು ಫ್ರೆಂಡ್ಗಳಿಗೆಲ್ಲ ತಿಳಿಸಿ. ಇನ್ನೂ ಒಳ್ಳೊಳ್ಳೆ ಮೂಲಿಕೆ, ಒಳ್ಳೊಳ್ಳೆ ಮಂತ್ರ ತಿಳಿಸ್ತಾ ಇರ್ತೀನಿ. ಇನ್ನೂ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.